ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ನೋಡಿ, ಆತನ ಹರಕೆ ಮಾಡ್ತಾ ಇದ್ದಾನಂದ್ರೆ, ಈ ಮಾತನ್ನ ಏನಕ್ಕೆ ಹೇಳ್ತಾ ಇದ್ದಾನೆ ಅವನು ಅಂದ್ರೆ, ಅವನು ಸಿರಿಯಾ ದೇಶದಲ್ಲಿದ್ದಾಗ ಅಲ್ಲಿರುವಂತ ಅವನು ಅಷ್ಟು ಶ್ರೀಮಂತನಾಗಿದ್ದ. ಮೊದಲೇ ಆತನ ಹಣದ ಕೊರತೆಗಳೇನೂ ಇರಲಿಲ್ಲ, ಆಮೇಲೆ ಬ್ಯಾಕ್ ಸಪೋರ್ಟ್ ಕೊರತೆಗಳು ಏನೂ ಇರಲಿಲ್ಲ. ಆದರೂ ಸಿರಿಯಾ ದೇಶದಲ್ಲಿ ಇರುವಂಥ ಎಲ್ಲ ಏನೇನು ಮಾಡಬೇಕನ್ಸುತ್ತೋ ಎಲ್ಲ ಮಾಡಿದ್ರು ಆತನಿಗೆ ಬಿಡುಗಡೆ ಆಗಿರಲಿಲ್ಲ. ಇಲ್ಲಿ ಬಂದಿದ ತಕ್ಷಣ ಬರೀ ಅವರ ಮಾತನ್ನ ಕೇಳಿದ ತಕ್ಷಣ ಆತನಿಗೆ ಬಿಡುಗಡೆ ಆಯಿತು ಅಂತ ತಿಳ್ಕೊಂಡಿದ ತಕ್ಷಣ ನಾವು ನೋಡ್ತೇವೆ, ಆತನು ಈ ಮಾತನ್ನ ಹೇಳ್ತಾ ಇದ್ದಾನೆ, ಎಲ್ಲ ಅದು ಸಂಪೂರ್ಣವಾಗಿ. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ಹೋಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇಲ್ಲವೆಂದು ಈಗ ನನಗೆ ಗೊತ್ತಾಯಿತು. ಹೆಂಗೆ ಗೊತ್ತಾಯಿತು ಅಂದ್ರೆ, ಅವನು ಎಲ್ಲ ಕಡೆ ಫೇಲ್ಯೂರ್ ಆಗ್ಬಿಟ್ಟು ಬಂದಿದ್ದಾನೆ, ಈಗ ದೇವರನ್ನ ನಂಬ್ಕೊಂಡ್ ಬಂದಿದ್ದಾನೆ, ಅವನಿಗೆ ಜಯ ಸಿಕ್ಕಿದೆ, ಬಿಡುಗಡೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಅನೇಕ ವಿಧವಾದ, ನಾವು ಈ ದಿನದಲ್ಲಿ ದೇವರಲ್ಲಿ ನಿಂತಿದ್ದೇವೆ ಅಂದ್ರೆ ಅನೇಕ ವಿಧವಾದ ಕಾರ್ಯಗಳಲ್ಲಿ ನಾವು ಸೋತು ಎಲ್ಲೂ ಫಲ ಕಾಣದೇ ಇದ್ದೇವೆ. ಆದರೆ ಯೇಸುವಿನಲ್ಲಿ ಬಂದು ಈ ದಿನದಲ್ಲಿ ನಮಗೆ ಬಿಡುಗಡೆ ಸಿಕ್ಕಿ ನಾವು ನಿಂತಿದ್ದೇವೆ ಅಂದರೆ ಅದೇನಾಗ್ತಾ ಇದೆ, ನಮಗೆ ಮೊದಲೇ ಎಲ್ಲವನ್ನು ದೇವರು ಪರಿಶೋಧನೆ ಮಾಡಿ ನಮ್ಮನ್ನ ದೇವರಲ್ಲಿ ನಿಲ್ಲಿಸಿದ್ದಾರೆ, ಬಿಡುಗಡೆ ಕೊಟ್ಟು ಈ ಸಮಯದಲ್ಲಿ ನಿಲ್ಲಿಸಿದ್ದಾರೆ. ಈಗ ಅವನು ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ದೇವರ ಹೊರತಾಗಿ ಬೇರೆ ಯಾವುದೇ ದೇವರುಗಳು ಇಲ್ಲ ಅನ್ನೋದು. ಮುಂದೆ, ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂದನು. ಇಲ್ಲಿ ನಾವು ನೋಡ್ತೇವೆ, ಈತನು ಬಿಡುಗಡೆ ಆಗಿದ ತಕ್ಷಣ ನೇರವಾಗಿ ಏನ್ ಮಾಡ್ತಾ ಇದ್ದಾನೆ, ಎಲೀಷನ ಮನೆಗೆ ಹೋಗ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ, ನಿಮ್ಮ ದೇವ್ರು ಬಿಟ್ರೆ ಬೇರೆ ಯಾವುದೇ ದೇವ್ರು ಇಲ್ಲ ಅಂತ ಹೇಳ್ಬಿಟ್ಟು ಆತನಿಗೆ ನಮಸ್ಕಾರ ಮಾಡಿ, ಆತನಿಗೆ ಸ್ತೋತ್ರ ಹೇಳಿ, ದೇವರನ್ನ ಕೊಂಡಾಡಿ, ಇಸ್ರಾಯೇಲ್ ದೇವರ ಹೊರತಾಗಿ ಬೇರೆ ದೇವರು ಇಲ್ಲ ಅಂತ ಹೇಳಿ ಕೊಂಡಾಡಿ ಆತನ ಹೇಳ್ತಾ ಇದ್ದಾನೆ, ದಯಮಾಡಿ ಏನ್ ಮಾಡ್ಬೇಕು, ನಾನು ನಿಮಗೋಸ್ಕರವಾಗಿ ತಂದಿರುವಂತ ಕಾಣಿಕೆಯನ್ನು ನೀವು ಸ್ವೀಕರಿಸ್ಕೊಬೇಕು ಅಂತ ಹೇಳಿದಾಗ ಅಲ್ಲಿ ಎಲೀಷ ಏನ್ ಹೇಳ್ತಾನೆ, ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳದೇ ಇಲ್ಲ. ಆಗ ಅವನು ಎಲೀಷನಿಗೆ, ನೀನು ನನ್ನದನ್ನು ಸ್ವೀಕರಿಸಿದ್ದರೆ ನಿನ್ನ ಸೇವಕನಾದ ನನಗೆ 2 ಏಸರ ಕತ್ತೆಗಳು ಓರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇಲ್ಲಿ ಮೊದಲನೇದಾಗಿ ಅವನು ಹೇಳ್ತಾ ಇದ್ದಾನೆ, ಕಾಣಿಕೆ ಕೊಡೋದಕ್ಕೆ ಹೋಗ್ತಾನೆ, ಅಲ್ಲಿ ಅವರು ಕಾಣಿಕೆ ಈಸ್ಕೊಳೋದಿಲ್ಲ. ಎಲೀಷ ಹೇಳ್ತಾನೆ, ಕಾಣಿಕೆ ಎಲ್ಲ ನಾನು ಸ್ವೀಕರಿಸ್ಕೊಳ್ಳೋದಿಲ್ಲ, ಅದೆಲ್ಲ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಕಾಣಿಕೆ ತಗೊಂಡಿಲ್ವಲ್ಲ, ತುಂಬಾ ಬಲವಂತ ಮಾಡ್ತಾನೆ ಕಾಣಿಕೆ. ಇಲ್ಲಿ ನಾವು ನೋಡ್ತೀವಿ ಯಾಕೆ ಈ ಎಲೀಷ ಆ ಕಾಣಿಕೆನ ಈಸ್ಕೊಳ್ಳಲಿಲ್ಲ ಅಂದ್ರೆ, ಸಿರಿಯಾ ದೇಶದಲ್ಲಿ ಒಂದು ಪದ್ಧತಿ ಇದೆ. ಆ ಪದ್ಧತಿ ಯಾರು ಗೊತ್ತಿತ್ತು? ಎಲೀಷನಿಗೆ ಗೊತ್ತಿತ್ತು. ಆ ಪದ್ಧತಿಯಲ್ಲಿ ಏನು ಅಂದ್ರೆ, ಅವ್ರು ಏನಾದ್ರೂ ಒಂದು ಆ ಮಾಟ ಮಂತ್ರ ಎಲ್ಲ ಅನ್ಯ ದೇವರುಗಳ ಕಡೆ ಹೋದ್ರೆ ಅವ್ರು ಏನಾದ್ರೂ ಒಂದು ಕಾರ್ಯನ ಇವ್ರಿಗೆ ಮಾಡಿಕೊಟ್ರೆ ಇವ್ರೇನ್ ಮಾಡೋರು, ಅವ್ರಿಗೆ ಕಾಣಿಕೆ ಆಗಿ ಕೊಟ್ಬಿಟ್ರು. ಆ ಕಾಣಿಕೆ ಕೊಟ್ಟಿದ್ಕೋ ಅದು ಅದ್ಭುತ ಮಾಡಿದ್ಕೋ ತೀರೋಯ್ತು. ಇದನ್ನ ಸರಿಪಡಿಸೋರು. ಅದಕ್ಕೆ ಎಲೀಷ ಸಾಧನೆ ಮಾಡೋದಕ್ಕೋಸ್ಕರ ಕಾಣಿಕೆ ಇಸ್ಕೊಂಡಿಲ್ಲ ಅಂದ್ರೆ, ದೇವರು ಕೊಟ್ಟಿರುವಂತಹ ಕೃಪಾವರವು ಏನಾಗಿದೆ, ಅದು ಉಚಿತವಾಗಿದೆ. ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಈತನು ದೇವರ ಮಾತನ್ನ ಕೇಳಿ 7 ಸಾರಿ ಮುಳುಗಿ ಕುಷ್ಠರೋಗದಿಂದ ವಾಸಿ ಆಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಇವನು ಬೆಲೆ ಕಟ್ತಾ ಇದ್ದಾನೆ. ನಾವು ಅದಕ್ಕೇನಾಗುತ್ತೆ, ಬೆಲೆ ಈಸ್ಕೊಂಡಂಗಾಗುತ್ತೆ. ದೇವರು ನಮಗೆ ಕೊಟ್ಟಿರುವಂತ ಉಚಿತಾರ್ಥವಾದ ಕೃಪಾವಾರ. ಅದರಿಂದ ಹೇಳ್ತಾ ಇದ್ದಾನೆ, ಅದಕ್ಕೆಲ್ಲ ಬೆಲೆ ಕಟ್ಟೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೇನ್ ಮಾಡ್ತೇನೆ, ನಿನ್ನ ಕಾಣಿಕೆ ನನಗೆ ಬೇಕಾಗಿಲ್ಲ, ದೇವ್ರು ಕೊಟ್ಟಿರುವಂತ ನಿನಗೆ ಉಚಿತವಾದ ಬಿಡುಗಡೆ, ನೀನು ಅದನ್ನ ತಗೊಂಡು ಹೋಗುವಂತ. ಆಮೇಲೆ ಅವ್ನು ಕೇಳ್ತಾನೆ, ಸರಿ ಆಯ್ತು, ನೀವು ನನ್ನ ಹತ್ರ ಕಾಣಿಕೆ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೇನ್ ಮಾಡ್ಬೇಕು, ನೀವು 2 ಹೆಸರುಗತ್ತೆ ಹೊರುವಷ್ಟು ಮಣ್ಣನ್ನ ನನಗೆ ಈ ಇಸ್ರಾಯೇಲ್ ದೇಶದ ಭೂಮಿಯಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ತಗೊಂಡೋಗೋದಕ್ಕೆ ಒಪ್ಕೊಂಡು ಈ 2 ಮೂಟೆ ಹೊರೋಷ್ಟು ಮಣ್ಣನ್ನು ಯಾಕೆ ತಗೊಂಡು ಹೋಗ್ತಾ ಇದ್ದಾನೆ ಅಂದರೆ, ಅವನು ಹೇಳ್ತಾನೆ, ನೆಕ್ಸ್ಟ್ ಮುಂದಿನ ವಾಕ್ಯದಲ್ಲಿ ಹೇಳ್ತದೆ, ಅವನು ಹೋಗ್ಬಿಟ್ಟು ನಾನೇನು ಮಾಡ್ತೀನಿ, ಯೆಹೋವ ದೇವರನ್ನೇ ನಾನೇನು ಮಾಡ್ತೀನಿ, ಹೋಮ ಯಜ್ಞಗಳನ್ನು ಮಾಡಿ ಅದನ್ನು ಆರಾಧನೆ ಮಾಡ್ತೀನಿ. ಅಲ್ಲಿ ಏನು ಮಾಡೋರು, ಯಜ್ಞವೇದಿ ಕಟ್ಟೋಂಥ ಸಮಯದಲ್ಲಿ ಈ ಮಣ್ಣಿಗೆ ತುಂಬ ಗೌರವ ಕೊಟ್ಟು ಆ ಮಣ್ಣನ್ನು ಇದು ಮಾಡೋರು. ಅದಕ್ಕೆ ಇವನೇನು ಮಾಡ್ತಾ ಇದ್ದಾನೆ, ಇಸ್ರಾಯೇಲ್ ದೇಶದಿಂದ ಮಣ್ಣು ತಗೊಂಡು ಹೋಗ್ಬಿಟ್ಟು ಆ ಮಣ್ಣು ಅವನು ಆರಾಧನೆ ಮಾಡುವಂಥ ಜಾಗದಲ್ಲಿ ಆ ಮಣ್ಣು ಹಾಕಿ ಅದರ ಮೇಲೆ ಅವನು
ಯಜ್ಞವೇದಿ ಮಾಡೋದಕ್ಕೋಸ್ಕರ ಆತನು ಅದನ್ನು ಕೇಳ್ತಾನೆ. ನೆಕ್ಸ್ಟು, ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ. ಇದಕ್ಕೆ ಅವನೇನ್ ಮಾಡ್ತಾ ಇರೋದು, ಮಣ್ಣನ್ನ ಕೇಳ್ತಾ ಇದ್ದಾನೆ. ಇನ್ನು ಮುಂದೆ ನಾನು ಏನ್ ಮಾಡ್ತೀನಿ, ಎಲ್ಲವನ್ನು ಬಿಟ್ಟು ಯೆಹೋವನೊಬ್ಬನನ್ನೇ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕೆಂದಿದ್ದೇನೆ. ಅದಕ್ಕೋಸ್ಕರ ಆ ಮಣ್ಣನ್ನ ತಗೊಂಡೋಗ್ಬಿಟ್ಟು ಸರ್ವಾಂಗ ಹೋಮ ಮಾಡೋದಕ್ಕೋಸ್ಕರ ಆತನು ಆ ಮಣ್ಣನ್ನ ಕೇಳ್ತಾನೆ. ನೆಕ್ಸ್ಟ್, ಯೆಹೋವನು ನನ್ನನ್ನು ಕ್ಷಮಿಸಲಿ, ನನ್ನ ಒಡೆಯನು ಆಧಾರನೆಗೋಸ್ಕರ ನಿಮ್ಮೊಡನೆ ನನ್ನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗಿರುವುದು ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನಲು ಎಲೀಷನು ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಇಲ್ಲಿ ಆ ನಾಮನ ಹೇಳ್ತಾ ಇದ್ದಾನೆ, ಸ್ವಾಮಿ ಒಂದೇ ಒಂದು ವಿಷಯದಲ್ಲಿ ನನಗೆ ಕ್ಷಮೆ ಇರಲಿ. ಏನ್ ಹೇಳ್ತಾ ಇದ್ದಾನೆ ಆತನು, ಯೆಹೋವನು ನನ್ನನ್ನು ಕ್ಷಮಿಸಲಿ, ನನ್ನ ಒಡೆಯನು ಆರಾಧನೆಗೋಸ್ಕರವಾಗಿ, ಅಂದ್ರೆ ಅವರು ವಿಗ್ರಹ ಆರಾಧನೆಗೋಸ್ಕರವಾಗಿ ನನ್ನ ಯಜಮಾನ, ಅವ್ರಕ್ಕಿಂತ ಮೇಲೆ ಯಾರಿದ್ದಾರೆ, ರಾಜ ಇದ್ದಾನೆ. ನನ್ನ ರಾಜ ಏನಾದ್ರೂ ವಿಗ್ರಹ ಆರಾಧನೆಗೆ ಹೋಗುವಂತ ಸಮಯದಲ್ಲಿ ನಾನು ಅವರ ಜೊತೆಯಲ್ಲಿ ಹೋಗ್ತೀನಿ. ಆ ಸಮಯದಲ್ಲಿ ನಾನು ಏನ್ ಮಾಡ್ಬೇಕಾಗುತ್ತೆ, ಅವನ ಒಂದು ಆಜ್ಞೆ ಪ್ರಕಾರ ಅವನ ಕೈ ಕೆಳಗಡೆ ನಾನು ಇರೋದ್ರಿಂದ ನಾನು ಆತನಿಗೆ ಆ ಒಂದು ವಿಗ್ರಹಕ್ಕೆ ಕೈ ಮುಗಿಬೇಕಾಗ್ತೈತೆ. ಅದರಲ್ಲಿ ಮಾತ್ರ ಯೆಹೋವನು ನನ್ನನ್ನು ಏನ್ ಮಾಡ್ಲಿ, ಕ್ಷಮಿಸಲಿ. ಅಂದ್ರೆ ಅವ್ನು ಹೇಳ್ತಾ ಇದ್ದಾರೆ, ನನ್ನ ಮನಸ್ಸು ಪೂರ್ವಕವಾಗಿ ನಾನು ಮಾಡೋದಿಲ್ಲ, ಆದರೆ ನಾನು ಮಾಡ್ತಾ ಇರುವಂತ ಕೆಲಸದಲ್ಲಿ ಅದು ಅನಿವಾರ್ಯವಾಗಿರುವುದರಿಂದ ನನ್ನ ಮನಸ್ಸಿನಿಂದ ಅಲ್ಲ, ಆದ್ರೆ ನಾನೇನ್ ಮಾಡ್ತೀನಿ, ಕೈ ಮುಗಿಬೇಕಾಗಿರುವಂತ ಪರಿಸ್ಥಿತಿಗಳು ನನಗೆ ಬರ್ತೈತೆ ನನ್ನ ಕೈಲಿ. ಅದಕ್ಕೆ ಆ ಒಂದು ವಿಷಯದಲ್ಲಿ ದೇವರು ನನ್ನನ್ನು ಕ್ಷಮಿಸಲಿ ಅಂತ ಕೇಳ್ತಾನೆ. ಅದಕ್ಕೆ ಎಲೀಷನು ಏನ್ ಮಾತಾಡಲ್ಲ, ಅವನು ಹೇಳ್ತಾ ಇದ್ದಾನೆ, ನೀನು ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ಅಲ್ಲಿಂದ ಅವರ ರಥ ಏನಾಯ್ತು, ಪ್ರಾರಂಭ ಆಯ್ತು. ಎಲ್ಲಿಗೆ, ಸಿರಿಯಾ ದೇಶಕ್ಕೆ. ಅವನು ಸಂತೋಷದಿಂದ ಖುಷಿಯಿಂದ ಬಿಡುಗಡೆ ಆಗ್ಬಿಟ್ಟಿದ್ದಾರೆ. ಏನು ಅದು ನಾವು ನೋಡ್ತೀವಿ, ಅಲ್ಲಿ ಹೆಂಡತಿ ಮಕ್ಕಳ ಸಮೇತ ಅವನು ಕರ್ಕೊಂಡು ಹೋಗಿದ್ದಾನೆ. ಅಂದ್ರೆ ಮೊದಲನೇದಾಗಿ ಆತನಿಗೆ ಒಂದು ನಂಬಿಕೆ. ಯಾರು, ಆ ಚಿಕ್ಕ ಹುಡುಗಿ, ಅವ್ರ ಮನೆಯಲ್ಲಿ ದಾಸಿ ಆಗಿದ್ದಂತಹ ಹುಡುಗಿ ಹೇಳ್ತಾ ಇದ್ದಾರೆ, ನೀನು ನಮ್ಮ ದೇಶದಲ್ಲಿ ಆ ಪ್ರವಾದಿಯ ಬಳಿಯಲ್ಲಿದ್ದರೆ ನಿನಗೆ ಬಿಡುಗಡೆ ಆಗ್ತಾ ಇತ್ತು ಅಂತ. ಆ ತಕ್ಷಣ ನಂಬಿಕೆ ಬಂದ್ಬಿಡ್ತು. ನಂಬಿಕೆ ಬಂದ ತಕ್ಷಣ ರಾಜನ ಬಳಿಗೆ ಹೋಗಿ ಇದು ಮಾಡ್ತಾ ಇದ್ದಾನೆ. ಅಂದ್ರೆ ಅವನ ಹೆಂಡತಿ ಮಕ್ಕಳನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅವ್ನಿಗೆ ಸಂಪೂರ್ಣವಾದ ಒಂದು ನಂಬಿಕೆ, ನಾನು ಹೋಗ್ತೀನಿ, ಖಂಡಿತವಾಗ್ಲೂ ಬಿಡುಗಡೆ ಹೊಂದ್ಕೊಂಡೇ ಬರ್ತೀನಿ ಅನ್ನುವಂಥ ನಂಬಿಕೆಯಿಂದ ಆತನು ಬಂದಿದ್ದ. ಆಮೇಲೆ ಎರಡನೇದಾಗಿ ಆತನು ಎಲ್ಲರಿಗೂ ವಿಧೇಯರಾಗಿ ನಡ್ಕೊಳ್ತಾ ಇದ್ದ. ನಾನು ಅನ್ನುವಂಥ ಹೆಮ್ಮೆ, ಅಹಂಭಾವ, ಅಹಂಕಾರ ಅವನಿಗೆ ಎಷ್ಟೇ ದೊಡ್ಡ ಒಂದು ಸ್ಥಾನಮಾನಗಳಿದ್ದರೂ ಸಹ ಆತನೇನು ಮಾಡ್ತಾ ಇದ್ದ, ಎಲ್ಲರಿಗೂ ತಗ್ಗಿ ಬಗ್ಗೆ ನಡೆಯುವಂಥ ನಾಮನನ್ನು ನಾವು ನೋಡ್ತೀವಿ. ಆತನಿಗೆ ಸಂಪೂರ್ಣವಾಗಿ ಬಿಡುಗಡೆ ಆಯಿತು. ನೇರವಾಗಿ ಅವನು ಸಿರಿಯಾ ದೇಶದ ಕಡೆಗೆ ಹೋಗ್ತಾ ಇದ್ದಾನೆ. ನಂತರ 20ನೇ ವಚನ. ದುಃಖಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಾಜಿ ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಆರಾಮ್ಯನಾದ ನಾಮಾನನಿಗಿಂತ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳುಹಿಸಿಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಗೆ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು. ಇಲ್ಲಿ ನಾಮಾನನು ಕಾಣಿಕೆ ಬಂದಾಗ ಏನು ಕಾಣಿಕೆ ತಗೊಂಡ್ಲಿಲ್ಲ, ಹಾಗೆ ಕಳಿಸ್ಬಿಟ್ಟ. ಯಾರಿಗೆ, ಎಲೀಷನಿಗೆ ಒಂದು ಶಿಷ್ಯ ಇದ್ದ. ಆ ಎಲೀಷನಿಗೆ ಶಿಷ್ಯ ಇದ್ದು ಅವನು ಏನ್ ಮಾಡ್ತಾ ಇದ್ದಾನೆ, ನಮ್ಮ ಗುರುಗಳು ಏನೂ ತೆಗೆದುಕೊಳ್ಳಲಿಲ್ಲ, ಅವನಿಗೆ ತುಂಬಾ ಏನ್ ಹೇಳ್ತದೆ, ಹಣದ ಆಸೆ ಅವನ ಮೈಂಡಲ್ಲಿ ಇದ್ದಿದ್ದರಿಂದ ಮೊದಲಿಂದ ಅವನು ಬಂದು, ಇವ್ರು ದೊಡ್ಡವ್ರು ಬಂದಿದ್ದಾರೆ, ಒಳ್ಳೆ ಕಾಣಿಕೆ ಸಿಗುತ್ತೆ, ಇದೆಲ್ಲ ತಗೊಂಬಂದಿದ್ದಾರೆ, ಇದೆಲ್ಲ ನಮಗೆ ಇರುತ್ತೆ, ಇದು ನಮಗೂ ಎಲೀಷನು ಕೊಡ್ತಾರೆ, ಅದರಿಂದ ನನಗೂ ಸ್ವಲ್ಪ ಬರುತ್ತೆ ಅನ್ನೋಂಥ ಮೈಂಡು ಅವನಲ್ಲಿ ಇತ್ತು. ಅವ್ನು ಬಿಡುಗಡೆ ಆಗಬೇಕು, ಅದಾಗಬೇಕು, ಇದಾಗಬೇಕು, ಯಾವುದೂ ಮೈಂಡಲ್ಲಿ ಇರಲಿಲ್ಲ. ಅವ್ನ ಮೈಂಡೆಲ್ಲ ಎಲ್ಲಿತ್ತು, ಹಣದ ಮೇಲೆ ಇದ್ದಿದ್ದರಿಂದ ಇವ್ರು ಏನೂ ತಗೊಂಡ್ಲಿಲ್ವಲ್ಲ, ಎಲ್ಲ ಇದಾಗೋಯ್ತಲ್ಲ, ಎಲ್ಲ ವ್ಯರ್ಥ ಆಗೋಯ್ತಲ್ಲ, ಅವ್ರು ಅಷ್ಟೊಂದು ಕಾಣಿಕೆ ತಂದಿದ್ರು, ಏನು ತಗೊಂಡ್ಲಿಲ್ವಲ್ಲ ಇವ್ರು ಅನ್ನೋದಂತ ಒಂದು ಬೇಜಾರಿತ್ತು. ಆಮೇಲೆ ಅವ್ರನ್ನ ಕಳಿಸ್ಬಿಟ್ಟು ಎಲೀಷ ಪ್ರಾರ್ಥನೆ ಮಾಡೋದಕ್ಕೆ ಮನೆ ಒಳಗಡೆ ಹೋಗ್ತಾನೆ. ಅವಾಗ ಈ ಗೆಹಜಿಯನ ಮನಸ್ಸಿನಲ್ಲಿ ಒಂದು ಕೆಟ್ಟ ಭಾವನೆ, ಸೈತಾನು ಹೊಕ್ಕುತ್ತಾನೆ. ಅವಾಗ ಏನ್ ಮಾಡ್ತಾನೆ, ನಾನಾದ್ರೂ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಅವರ ಹತ್ರ ಎಷ್ಟು ಬರುತ್ತೋ ಅಷ್ಟು ಬಾಚ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವರ ಹಿಂದೆ ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಾಜಿಯನ್ನು ಕಂಡು
ರಥದಿಂದಿಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು. ಅವನು ಕ್ಷೇಮ, ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿ. ಮೊದಲನೇದಾಗಿ ಸಾಕು, ಒಂದ್ ನಿಮಿಷ. ಇಲ್ಲಿ ನಾವು ನೋಡ್ತೀವಿ ಆ ಕುದುರೆಗಳು ಎಷ್ಟು ಸ್ಪೀಡಾಗಿ ಇಲ್ಲಿಂದ ಬಂದಿದ ತಕ್ಷಣ ಒಂದೇ ಖುಷಿ, ನಾಮನನಿಗೆ ಬಿಡುಗಡೆ ಆಯ್ತು ಅಂತ ಅಲ್ಲಿಂದ ಹೋಗಿ ಹೊರಟು ಬಿಟ್ಟಿದ್ದಾರೆ ಅವ್ರು ಸಿರಿಯಾಗಿ. ಫಸ್ಟ್ ಹೋಗ್ಬಿಟ್ಟು ರಾಜನಿಗೆ ತೋರಿಸಿ ನಮಗೆ ಬಿಡುಗಡೆ ಆಗೋಯ್ತು, ಅಲ್ಲಿರೋರಿಗೆಲ್ಲ ಸ್ವೀಟ್ ಕೊಟ್ಟು ಹಂಚಿ ಸಂತೋಷದಿಂದ ಅವ್ರಿಗೆ ಏನು ಮಾಡಿದ್ದಾರೆ, ಅರ್ಜೆಂಟಲ್ಲಿದ್ದಾರೆ. ಅರ್ಜೆಂಟಲ್ಲಿ ಸ್ಪೀಡಾಗಿ ಇವ್ರು ನಾವು ನೋಡ್ತೀವಿ ಕುದುರೆ ಸ್ಪೀಡ್ ಎಷ್ಟಿರುತ್ತೆ ಅಂತ. ಹೆಚ್ಚು ಕಡಿಮೆ ಒಂದು ಸ್ಪೀಡಾಗಿ ಹೋಯ್ತು ಅಂದರೆ 40-50 ಕಿಲೋಮೀಟ್ರು ಸ್ಪೀಡಲ್ಲಿ ಹೋಗುತ್ತೆ ಕುದುರೆಗಳು. ಅಷ್ಟು ಸ್ಪೀಡಲ್ಲಿ ಅದು ಯಾವುದು ರಥಾಶ್ವಗಳು, ಕುದುರೆಗಳ ಸ್ಪೀಡ್ ಹೆಚ್ಚು ಕಡಿಮೆ ಎಷ್ಟು 80 ಕಿಲೋಮೀಟರ್ ಅನಿಸುತ್ತೆ, ಅಷ್ಟು ಸ್ಪೀಡಾಗಿ ಹೋಗುತ್ತೆ. ನಾವು ನೋಡ್ತೀವಿ ಇವರು ಯಾರು ನಮ್ಮ ಭಾರತ ದೇಶದಲ್ಲಿ ಬೋಲ್ಟ್ ಅನ್ನುವಂಥ ಒಬ್ಬ ಮನುಷ್ಯ, ಅವನು 1 ಅವರ್ಗೆ 40 ಕಿಲೋಮೀಟರ್, ಹುಸೇನ್ ಬೋಲ್ಟ್ ಅನ್ನುವಂಥ ಮನುಷ್ಯ 1 ಅವರ್ಗೆ 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಇದ್ದಂತೆ. ಅದಕ್ಕಿಂತ ಜೋರು ಓಡೋದಂದ್ರೆ ಕುದುರೆ ಹೆಚ್ಚು ಕಡಿಮೆ 80 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಆತನ ಸಿರಿಯಾ ದೇಶದ ಆ ಕುದುರೆಗಳು 80 ಕಿಲೋಮೀಟರ್ ಸ್ಪೀಡಲ್ಲಿ ಫುಲ್ ಖುಷಿಯಾಗಿ ಅವ್ರು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡ್ರಿ, ಗೆಹಜಿಯನಿಗೆ ಆ ಹಣದ ಆಸೆ ಬಂದಾಗ ಅವನ ಬಾಡಿ ಎಷ್ಟು ಸ್ಪಿರಿಟ್ ಕೆಲಸ ಮಾಡ್ತೈತೆ ಅಂದರೆ, ಆ 80 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದ್ದಂತಹ ಕುದುರೆಗಿಂತ ವೇಗವಾಗಿ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಸ್ತಾ ಇದ್ದಾನೆ. ನೀನು ಯಾವಾಗ ಹಣದಾಸೆ, ಅದಕ್ಕೆ ವಾಕ್ಯ ಹೇಳ್ತದೆ, ಹಣದಾಶೆಯೋ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ. ಹಣದಾಶೆ ಅವನು ಬಂದಾಗ ಅವನ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೈತಾನ ಅವ್ನಿಗೆ ಏನು ಮಾಡ್ತಾನೆ, ತುಂಬ ಸ್ಪೀಡಾಗಿ ಅಲ್ಲಷ್ಟು ದೂರ ಹೋಗ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಮಾತಾಡಿಸ್ತಾ ಇದ್ದಾನೆ. ಈತನ ಹೇಳ್ತಾ ಇದ್ದಾನೆ, ಸ್ವಾಮಿ ನೀವು ಬಂದಿದ ತಕ್ಷಣ ಅಲ್ಲಿ ಏನಾಗ್ಬಿಡ್ತು, ಪ್ರವಾದಿ ಮಂಡಳಿ ಅವರು ಬಂದಿದ್ದಾರೆ, ಅವರಿಗೋಸ್ಕರ ಏನು ಮಾಡಿದ್ರು, ನಮ್ಮ ಯಜಮಾನ್ರು ಹೇಳಿ ಕಳಿಸಿದ್ರು, ಏನು ಮಾಡಬೇಕು, ಈ ಥರ ಇಷ್ಟಿಷ್ಟು ಕಾಣಿಕೆ ಇಸ್ಕೊಂಬರ್ಬೇಕಂದ್ಬಿಟ್ಟು ಅವ್ರನ್ನ ನನ್ನನ್ನು ಕಳಿಸಿದ್ರು ಅಂತ ಹೇಳಿದ ತಕ್ಷಣ ನನಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಪರವಾಗಿಲ್ಲಪ್ಪ, ಒಂದು ಸ್ವಲ್ಪ ಕಾಣಿಕೆ ಈಸ್ಕೊತಾ ಇದ್ದಾರದ ಅಂತ ಒಂದು ಸಂತೋಷ ಆಗುತ್ತೆ. ಆದರೆ ಈತನ ಮನಸ್ಸಿನಲ್ಲಿ ಏನಿತ್ತು, ಹಿಂಗಾದ್ರೂ ಮಾಡಿ ಏನಾದರೂ ನಾನು ಬಾಚ್ಕೊಬೇಕು, ಆತನಾದರೂ ಈಸ್ಕೊಳ್ಲಿಲ್ಲ, ನಾನಾದರೂ ಏನಾದರೂ ಈಸ್ಕೊಬೇಕು, ಬಾಚ್ಕೊಂಬರ್ಬೇಕು ಅನ್ನುವಂಥ ಒಂದು ಹಣದ ಆಸೆಯಲ್ಲಿ ಆತನು ಹೋದನು. ನಾಮಾನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲೂ ಹಾಕಿಸಿ, ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರೆಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದನು. ಏನ್ ಮಾಡ್ತಾ ಇದ್ದಾನೆ, ಅವ್ನು ತುಂಬಾ ಸಂತೋಷ ಆಯ್ತು. 2 ಚೀಲ ತಗೊಂಡು ಆ ಬಟ್ಟೆಗಳನ್ನ ಮತ್ತೆ ಚಿನ್ನ ಬೆಳ್ಳಿ ಅದೇನೇನು ಅವ್ನು ಕೊಡ್ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಸಂತೋಷದಿಂದ ಆತನನ್ನ ಕಳಿಸ್ತಾನೆ. ಆಮೇಲೆ ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೆಹಾಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು. ಅವನು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಗೆಹಜಿಯ ಆ ಮೂಟೆನ ತಗೊಂಡು ನೇರವಾಗಿ ಎಲ್ಲಿ ಹೋಗ್ತಾ ಇದ್ದಾನೆ, ಮನೆಗೆ ಹೋಗ್ತಾ ಇದ್ದಾನೆ. ಮನೆಯಲ್ಲಿ ಹೆಂಡತಿ ಇರ್ತಾರೆ, ಹೆಂಡತಿಗೆ ಹೇಳ್ತಾ ಇದ್ದಾನೆ ಈ ತರ ಎಲ್ಲ ವಿಷಯಗಳನ್ನ ಹೆಂಡತಿಗೆ ಹೇಳ್ತಾಳೆ. ಹೆಂಡತಿನೂ ಏನು ಮಾಡ್ತಾಳೆ, ಅವನಿಗೆ ಸಪೋರ್ಟ್ ಮಾಡ್ತಾಳೆ. ಸಪೋರ್ಟ್ ಮಾಡಿಬಿಟ್ಟು ಮನೇಲಿ ಹೆಂಡತಿ ಸಪೋರ್ಟ್ ಇಲ್ಲದೆ ಅವ್ನು ಮಾಡೋಕ್ಕಾಗ್ತಾ ಇರಲಿಲ್ಲ, ಅಲ್ಲಿ ಸಪೋರ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಅದನ್ನೆಲ್ಲ ಮನೆಯಲ್ಲಿ ಬಚ್ಚಿಟ್ಬಿಟ್ಟು ಏನು ಗೊತ್ತಿಲ್ಲದ ಹಾಗೆ ಏನು ಮಾಡ್ತಾ ಇದ್ದಾರೆ, ನೇರವಾಗಿ ಎಲೀಷನ ಬಳಿ ಬರ್ತಾರೆ. ಎಲೀಷ ಪ್ರಾರ್ಥನೆ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ನೇರವಾಗಿ ಎಲೀಷನ ಹತ್ರ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂತಾನೆ. ಅವಾಗ ಎಲೀಷ ಕೇಳ್ತಾನೆ ಅವನಿಗೆ ಏನಂತ. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ. ಎಲೀಷನ್ ಕೇಳ್ತಾ ಇದ್ದಾನೆ, ಗೆಹಜಿಯಾ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ, ನಿನ್ನ ಸೇವಕನಾದ ನಾನು ಎಲ್ಲೂ ಹೋಗಿಲ್ವಲ್ಲ ಆಮೇಲೆ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸಿದೆಯೋ? ಇಲ್ಲಿ ಎಲೀಷಾ ನೋಡ್ತಾ ಇದ್ದಾನೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಮನಸ್ಸೆಲ್ಲ ಎಲ್ಲಿದೆ, ದೇವರ ಕಡೆ ಧ್ಯಾನ ಇದೆ. ದೇವರ ಕಡೆ ಧ್ಯಾನ ಇದ್ದಾಗ ಇಲ್ಲಿ ನಾವು ನೋಡ್ತೀವಿ, ನಿನಗೆ ಏನು ಗೊತ್ತಿಲ್ಲದೆ ಇರುವಂಥ ಕಾರ್ಯಗಳೆಲ್ಲ ನಮಗೆ ಗೊತ್ತಾಗುತ್ತೆ. ದೇವರ ನಮಗೆ ತಿಳಿಸ್ತಾನೆ. ವಾಕ್ಯ ಹೇಳ್ತದೆ, ತನ್ನ ಮಕ್ಕಳಿಗೆ ತಿಳಿಸದೆ ದೇವರ ಯಾವ ಕೆಲಸನೂ ಮಾಡೋದಿಲ್ಲ ಅಂತ. ಅದರಿಂದ ಇಲ್ಲಿ ನೋಡ್ತೀವಿ, ಈ ಗೆಹಜಿಯ ಅವನ ಪಾಡ್ಗೆ ಅವ್ನು ಯಾರಿಗೂ ಏನೂ ಗೊತ್ತಾಗಿಲ್ಲ ಅಂತ ಅವನ ಪಾಡ್ಗೆ ಅವ್ನು ಹೋಗಿ ಅಲ್ಲಿ ಕೊಡ್ಬೇಕಾಗಿರುವಂಥ ಕಾಣಿಕೆನೆಲ್ಲ ಮನೆಗೆ ತಗೊಂಡೋಗಿ ಹೆಂಡತಿಯ ಒಂದು ಸಮ್ಮತಿಯಿಂದ ಮನೇಲಿ ಕೂಡಿಕ್ಬಿಟ್ಟು ಏನು ಗೊತ್ತಿಲ್ಲದೆ ಬಂದ್ಬಿಟ್ಟು
ಸಭೆಯಲ್ಲಿ ಪ್ರವಾದಿಯ ಬಳಿಯಲ್ಲಿ ನಿಂತ್ಕೊಂಡಿದ್ದಾನೆ. ಸಭೆಯಲ್ಲಿ ಎಲಿಷಾ ಕೇಳ್ತಾ ಇದ್ದಾನೆ, ಗೆಹಜಿಯ ಎಲ್ಲೋಗಿದ್ದೆ, ಎಲ್ಲಿ ಬಂದೆ ಅಂತ ಹೇಳ್ತಾ ಇದ್ದಾನೆ. ನಾನು ಎಲ್ಲೂ ಹೋಗಿಲ್ಲ. ಅದಕ್ಕೆ ಎಲಿಷಾ ಹೇಳ್ತಾ ಇದ್ದಾನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ನೀನು ಅಲ್ಲಿ ಹೋಗಿ ಮೀಟ್ ಆದಾಗ ನನ್ನ ಆತ್ಮವು ಅಲ್ಲಿ ಬಂದಿರೋದನ್ನ ನೀನು ತಿಳಿಯಲಿಲ್ಲವೋ? ಆಮೇಲೆ ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸಿ ಜನರು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತತಿಯವರನ್ನು ಸದಾ ಕಾಲ ಹಿಡಿದಿರುವುದು ಅಂದನು. ಇಲ್ಲ ನೋಡ್ತೀವಿ, ಎಲಿಷನು ಕಾಣಿಕೆ ತೆಗೆದುಕೊಳ್ಳಿಲ್ಲ. ಎಲಿಷನು ಕಾಣಿಕೆ ತಗೊಳ್ದೇ ಇರೋದಕ್ಕೆ ಕಾರಣ ಏನು ಅಂದ್ರೆ, ಆ ಮಹಿಮೆ ಏನಾಗ್ಬಿಟ್ಟಿರೋದು, ಹಣಕ್ಕೆ ಹೋಗ್ಬಿಟ್ಟಿರೋದು. ಇವಾಗ ಅಲ್ಲಿ ಹೋಗಿದ ತಕ್ಷಣ ಅವನು ಹೇಳ್ತಾ ಇದ್ದಾನೆ, ಕಾಣಿಕೆ ಅಂತೂ ತಗೊಳ್ಲಿಲ್ಲ, ಆದರೆ ನನಗೆ ಒಂದೇ ಒಂದು ಗೊತ್ತಾಯಿತು, ಇಸ್ರಾಯೇಲ್ ದೇವರಲ್ಲದೆ ಬೇರೆ ಯಾರು ಈ ಲೋಕದಲ್ಲಿ ದೇವರಿಲ್ಲ ಅಂತ. ಆ ಮಹಿಮೆ ಯಾರಿಗೋಯ್ತು? ದೇವರಿಗೆ ಹೋಗ್ತಾಯಿತ್ತು. ಆದರೆ ಇವನು ಗೆಹಜ್ಯ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗ್ಬಿಟ್ಟು ಅದರ ಬದಲಾಗಿ ಕಾಣಿಕೆನ ಈಸ್ಕೊಂಡು ಆ ಮಹಿಮೆನ ಏನು ಮಾಡ್ತಾ ಇದ್ದಾನೆ, ಇವನು ಸಲ್ಕೊಂತ ಇದ್ದಾನೆ. ಅಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತೀವಿ. ಅದಕ್ಕೆ ಏನಾಯಿತು, ಎಲೀಷನಿಗೆ ತುಂಬ ಕೋಪ ಬಂತು. ಅವನ ಕೋಪ ಬಂದ್ಬಿಟ್ಟು ಕೊನೆ ವಚನದಲ್ಲಿ ಹೇಳ್ತಾನೆ, ಇದು ಏನು ಹೇಳ್ತಾ ಇದ್ದಾನೆ, ನೀನು ಅಂದರೆ ಕಾಣಿಕೆ ಈಸ್ಕೊಳೋದು ತಪ್ಪು ಅಂತ ಅಲ್ಲ. ಕಾಣಿಕೆನ ಈಸ್ಕೊಳ್ಳೋಂಥ ಸಮಯದಲ್ಲಿ ಮೊದಲನೇದಾಗಿ ಈ ಹೊಸದಾಗಿ ಬರುವಂಥವ್ರನ್ನ ಹತ್ರ, ಎರಡನೇದಾಗಿ ಆ ಒಂದು ಅದಕ್ಕೆ ಬೆಲೆ ಕಟ್ಟೋ ರೀತಿಯಲ್ಲಿ ಯಾರಾದರೂ ನನಗೆ ಇದಾಗಬೇಕು, ಇದಿಷ್ಟು ಅಷ್ಟು ಅನ್ನೋದಲ್ಲ. ದೇವರು ನಮಗೆ ಏನೇನು ವರಗಳು ಕೊಟ್ಟಿದ್ದಾರೋ ಅದೆಲ್ಲ ಉಚಿತಾರ್ಥವಾಗಿ ದೇವರು ಕೊಟ್ಟಿರೋವಂಥದ್ದು. ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಯಾಕಂದರೆ ಎಲ್ಲ ದೇವರೇ ಮಾಡೋದು. ಆ ದೇವರೇ ಮಾಡೋದ್ರಿಂದ ನಾವು ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ ಅವನು, ಇದು ಸಮಯವೋ ನಿನ್ನ ಆಸ್ತಿ ಮಾಡ್ಕೊಳ್ಳೋದಕ್ಕೆ? ಈ ಸಮಯನ ನಿನ್ನ ಆಸ್ತಿ ಮಾಡ್ಕೋ, ಬೇಡ ಅನ್ನೋದಿಲ್ಲ. ನೀನು ದುಡ್ಡು ಮಾಡ್ಕೋ, ಬೇಡ ಅನ್ನೋದಿಲ್ಲ. ಆದರೆ ಇದು ನಿನಗೆ ಸಮಯವೋ? ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡು ನನ್ನ ಜ್ಞಾನ ದೃಷ್ಟಿಗೆ ಕಾಣಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯಗಳು, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷ ತೋಟಗಳು, ಕುರಿದನಗಳು, ದಾಸಿಯು ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಅಂದ್ರೆ ಇಲ್ಲಿ ಸ್ವಾರ್ಥ ಸಮಯದಲ್ಲಿ ನೀನೇನ್ ಮಾಡ್ತಾ ಇದ್ದೆ, ದುಡ್ಡಿಗೋಸ್ಕರ ನೀನು ದೇವರ ನಾಮನ ಮಹಿಮೆನ ಹಾಳು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೊನೆದಾಗಿ ಹೇಳ್ತಾ ಇದ್ದಾನೆ. ನಾಮಾನನ 27ನೇ ವಚನದಲ್ಲಿ ಹೇಳ್ತದೆ, ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾ ಕಾಲ ಹಿಡಿದಿರುವುದು ಅಂದನು. ಹೇಳ್ತಾ ಇದ್ದಾನೆ, ಅವನೇನ್ ಮಾಡ್ತಾ ಇದ್ದಾನೆ, ಬಂದು ಕುಷ್ಠರೋಗನ ಬಿಟ್ಬಿಟ್ಟು ಹೋಗಿದ್ದಾನೆ. ನೀನು ಹಣದಾಶೆಯಿಂದ ದೇವರ ಮಹಿಮೆಯನ್ನು ನೀನು ಕದ್ದುಕೊಂಡ ಕಾರಣ ಏನ್ ಮಾಡ್ತದೆ, ಆ ಕುಷ್ಠರೋಗವು, ನಾಮಾನನಿಂದ ಬಿಟ್ಟು ಹೋಗ ಕುಷ್ಠವು ನಿನ್ನಗೂ ನಿನ್ನ ಸಂತತಿಯವರೆಗೂ ಸದಾ ಕಾಲ ಹಿಡಿದಿರುವುದು ಅಂದನು. ನಾವು ನೋಡ್ತಾ ಇದ್ದೀವಿ, ಅಪ್ಪ ತಪ್ಪು ಮಾಡಿದ್ದು ಯಾರು? ಗೆಹಜ್ಯ. ನೀನು ತಪ್ಪು ಸಂತತಿಯವ್ರ ಮೇಲೆ ಯಾಕೆ ಕೊಡ್ತಾ ಇದೆಯಾ ಅಂದರೆ, ಇದೆ ನಾವು ಅನೇಕ ಬೈಬಲ್ ವಾಕ್ಯಗಳಲ್ಲಿ ನೋಡ್ತೀವಿ. ಇವ್ನು ಯಾರು ಮಾಡ್ತಾನೆ, ಹೆಂಡತಿಯ ಸಮ್ಮತಿಯಿಂದ ಮಾಡಿದ ಕಾರಣ ಇದೇನಾಗುತ್ತೆ, ಇವರು ಗಂಡ ಹೆಂಡತಿ ಮಾಡಿದ ಕಾರಣ ಇಡೀ ಕುಟುಂಬಕ್ಕೆ, ಸಂತತಿಯ ಮೇಲೆ ಈ ಶಾಪ ಏನಾಗುತ್ತೆ, ಹರಡಿಕೊಂಡು ಹೋಗುತ್ತೆ. ಎಲ್ಲ ಪೂರ್ತಿ ಸಂಪೂರ್ಣವಾಗಿ ನಿನ್ನನ್ನು ನಿನ್ನ ಸಂತತಿಯವರನ್ನು ಸದಾ ಹಿಡಿದಿರುವುದು ಅಂದನು. ಕೂಡಲೇ ಅವನೇನ್ ಮಾಡ್ತಾ ಇದ್ದಾನೆ, ಗೆಹಜ್ಯ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬೆಳಪಾಗಿ ಅವನ ಸನ್ನಿಧಾನದಿಂದ ಹೊರಟು ಹೋದನು. ಕೊನೆಯದಾಗಿ ನಾವು ನೋಡ್ತೀವಿ, ಇಲ್ಲಿ ಅವನೇನಾಯ್ತು, ಅವನು ಎಲಿಷಾ ಹೇಳಿದ ತಕ್ಷಣ ಇವನ ಶರೀರ ಎಲ್ಲ ಏನಾಯ್ತು, ಬೆಳ್ಳಗೆ ತನ್ನು ಹತ್ತಿ ಕುಷ್ಠರೋಗದಿಂದ ತುಂಬಿ ಅಲ್ಲಿಂದ ತಲೆ ಬಗ್ಗಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು. ಪ್ರಿಯ ಸಹೋದರಿ, ಇಲ್ಲಿಂದ ನಾವು ನೋಡ್ತಾ ಇದ್ದೀವಿ, ನಾವು ಒಂದೊಂದ್ಸರಿ ಅನೇಕ ಸಮಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ದೇವ್ರು ನೋಡ್ತಾ ಇದ್ದಾರೆ ಇಲ್ವಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ದೇವರು ಎಲ್ಲವನ್ನು ಏನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದರಿಂದ ಒಂದೇ ಒಂದು ವಚನ ನಾನು ಹೋಗ್ತೀನಿ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನ. ಇಲ್ಲಿ ನೋಡ್ತೀವಿ, ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಯೆಹೋವನ ದೃಷ್ಟಿಯಲ್ಲಿದೆ, ಎಲ್ಲ ದೇವರು ನೋಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ನಾವೇನಾದರೂ ಮಾಡಬೇಕಾದ್ರೆ, ನಮ್ಮ ಒಂದು ಈ ಪರಿಸ್ಥಿತಿಯಲ್ಲಿ ನಾವೇನಿದ್ದೀವಿ ಅದೇ ಕಾರಣ, ನಾವು ಮಾಡುವಂಥ ಕಾರ್ಯ. ವಾಕ್ಯ ಹೇಳ್ತದೆ, ನೀನು ಏನನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯಾ ಅಂತ. ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಹೋಗುವಂಥ ಒಂದು ರೈಲ್ ಗಾಡಿಯಲ್ಲಿ
ಅದೇನು ಸ್ಲೀಪಿಂಗ್ ಇರುತ್ತೆ, ಮೇಲ್ಗಡೆ ಒಬ್ಬ ಮಲಗಿರ್ತಾನೆ, ಕೆಳಗಡೆ ಒಬ್ಬ ಮಲಗಿರ್ತಾನೆ. ಆ ಮಧ್ಯ ದಾರಿಯಲ್ಲಿ ಒಬ್ಬ ಭಿಕ್ಷೆ ಬೇಡ್ಕೊಂಡು, ಒಬ್ಬ ಕುರುಡ ಭಿಕ್ಷೆ ಬೇಡ್ತಾ ಇರ್ತಾನೆ. ಭಿಕ್ಷೆ ಬೇಡ್ತಾ ಇರುವಂಥ ಸಮಯದಲ್ಲಿ ಮೇಲೆ ಸ್ಲೀಪರಲ್ಲಿ ಮಲಗಿದ್ದಂಥವನಿಗೆ ಅವನಿಗೊಂದು 100 ರೂಪಾಯಿ ಕೊಡಬೇಕು ಕುರುಡನಿಗೆ ಅಂತ ಆಸೆ. ಅವನೇನು ಮಾಡ್ತಾನೆ, ಅಲ್ಲಿಂದ ಕೊಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಕೆಳಗಡೆ ಮಲಗಿರೋನ್ಗೆ ಏನು ಮಾಡ್ತಾನೆ, ಆ 100 ರೂಪಾಯಿನ ಕೊಟ್ಟು ಆ ಕುರುಡ ಇದನ್ನಲ್ಲಪ್ಪ ಅವ್ರು ಕೊಟ್ಬಿಡು ಅಂತ ಹೇಳ್ತಾನೆ. ಈ ಕೆಳಗಡೆ ಮಲಗಿರೋ ಅಂಥ ವಿಷಯ ಏನು ಮಾಡ್ತಾನೆ, ಆ 100 ರೂಪಾಯಿ ತೆಗೆದುಕೊಂಡು ಎದ್ದು ನಿಂತು ಆ ಕುರುಡನಿಗೆ ಕೊಡ್ತಾನೆ. ಆ ಕುರುಡನಿಗೆ ಕೊಟ್ಟಂತ ಸಮಯದಲ್ಲಿ ಆ ಕುರುಡ ಅವನ್ನ ಆಶೀರ್ವಾದ ಮಾಡ್ತಾನೆ. ಏನಂತ, ದೇವರು ನಿನ್ನನ್ನು ನಿನ್ನ ಸಂತತಿಯವರನ್ನು ಆಶೀರ್ವದಿಸಲಿ ಅಂತ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಆಪೋಸಿಟ್ ಅಲ್ಲಿ ಕೂತಿದ್ದಂತಹ ಒಬ್ಬ ಮನುಷ್ಯ ಹೇಳ್ತಾ ಇದ್ದಾನೆ ಆ ಕುರುಡನಿಗೆ, ಏನಪ್ಪಾ ಅಣ್ಣ, ಅವರು ನಿನಗೆ ಕಾಸು ಕೊಟ್ಟಿದ್ದು ಈತನಲ್ಲ, ಅಲ್ಲಿ ಮೇಲೆ ಮಲಗಿರೋವನ್ನು ಕೊಟ್ಟಿದ್ದು ಅಂತ. ಆದರೆ ಆ ಕುರುಡ ಒಂದು ಅದ್ಭುತವಾದ ಒಂದು ಮಾತನ್ನ ಅಲ್ಲಿ ಹೇಳೋದು ನೋಡ್ತೀವಿ. ಅವನು ಹೇಳ್ತಾ ಇದ್ದಾನೆ, ನಾನು ಕುರುಡ ಸ್ವಾಮಿ, ಆದರೆ ನಮ್ಮನ್ನು ನೋಡುವ ಆತನು, ನಮ್ಮನ್ನು ದೃಷ್ಟಿಸುವ ಆತನು ಕುರುಡ ಅಲ್ಲ. ಆತನು ಎಲ್ಲವನ್ನು ದೃಷ್ಟಿಸುತ್ತಾನೆ. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಏನಿದ್ದಾರೆ, ನಾವು ಮನುಷ್ಯರು ಯಾರು ಏನು ಮಾಡ್ತಾ ಇದ್ದಾರೆ, ನಮ್ಗೆ ಯಾರು ಹೇಗೆ ಮಾಡ್ತಾ ಇದ್ದಾರೆ, ನಮ್ಗೆ ಯಾರು ಸಹಾಯ ಮಾಡ್ತಾರೆ, ಯಾರು ಮೋಸ ಮಾಡ್ತಾರೆ, ನಮಗೇನು ಗೊತ್ತಾಗಲ್ಲ. ಆದರೆ ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವಾಕ್ಯ ಮತ್ತೊಂದೇ ಹೋಗ್ತೀನಿ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನ, ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಎಲ್ಲರನ್ನು ನೋಡ್ತಾ ಇದ್ದಾನೆ. ಅವರವರ ಕೃತ್ಯಗಳ ತಕ್ಕಾಗಿ ಅವ್ರಿಗೆ ಪ್ರತಿಫಲನ ಖಂಡಿತವಾಗ್ಲೂ ಆತನ ಅನುಗ್ರಹಿಸ್ತಾನೆ. ಆದ್ದರಿಂದ ನಾವು ಎಲ್ಲೇ ಇದ್ರೂ ಸರಿ, ಎಲ್ಲೇ ಹೋದ್ರೂ ಸರಿ, ಈ ಗೆಹಜಿಯನ ರೀತಿಯಲ್ಲಿ ಹಣದಾಸೆ ನಮಗೆ ಅನೇಕ ಸರಿ ಆಸೆಗಳಿಂದ ನಾವೇನು ಮಾಡ್ತೀವಿ, ದೇವರಿಂದ ದೂರ ಆಗಿ ನಮ್ಮ ಹಣದಾಸೆಗೆ, ನಮ್ಮ ಶರೀರದ ಆಸೆ, ಕಣ್ಣಿನ ಆಸೆಗಳಿಗೆ ನಾವು ಒಳಗಾಗಿ ಹೊರಗಡೆ ಹೋಗ್ತೀವಿ. ಅದರಿಂದ ನಾವೇನ್ ಮಾಡಬೇಕು, ಇದರಿಂದ ಒಂದು ಬಿಡುಗಡೆಯನ್ನು ಹೊಂದ್ಕೊಳ್ಳೋದಕ್ಕೆ ನಾವು ನೋಡ್ತೀವಿ. ಅದಕ್ಕೆ ಈ ನಾಮಾನನಿಗೆ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 27ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಇಸ್ರಾಯೇಲ್ ದೇಶದಲ್ಲಿ ಅನೇಕ ಕುಷ್ಠರೋಗಿಗಳಿದ್ದರೂ ಸಹ ದೇವರು ಸಿರಿಯಾ ದೇಶದಿಂದ ನಾಮಾನನನ್ನು ಕರ್ಕೊಂಬಂದ್ಬಿಟ್ಟು ಬಿಡುಗಡೆ ಕೊಟ್ಟರು. ಯಾಕೆ ಅಂದರೆ ಆತನಲ್ಲಿ ನಂಬಿಕೆ ಹೊಂದಿತ್ತು, ಎರಡನೇದಾಗಿ ತಗ್ಗಿಸ್ಬಿಕೆ ಇತ್ತು. ಎಲ್ಲರ ಬಳಿಯಲ್ಲಿ ಆತನ ಏನು ಮಾಡ್ತಾ ಇದ್ದ, ಎಲ್ಲರ ಮಾತುಗಳನ್ನು, ಮೊದಲನೇದಾಗಿ ಮನೆಯಲ್ಲಿದ್ದಂತಹ ದಾಸ್ಯ ಮಾತನ್ನು ಕೇಳಿ ಆತನ ರಾಜನ ಬಳಿಗೆ ಹೋದ. ಅಲ್ಲಿಂದ ಅವನು ರಾಜನ ಹೇಳಿದಂತಹ ಆಜ್ಞೆಗಳನ್ನು ಕೇಳಿಕೊಂಡು ಇಲ್ಲಿ ಬಂದ. ಇಲ್ಲಿ ಅವರ ಆಳುಗಳು ಹೇಳಿದಂತಹ ಮಾತನ್ನು ಕೇಳಿ ಮುಳುಗಿದ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ವಾಕ್ಯದ ಅನುಸಾರವಾಗಿ ಆತನ 7 ಸಾರಿ ಮುಳುಗಿ ಎದ್ದಿದ್ದಕ್ಕೆ ಬಿಡುಗಡೆ ಆಯಿತು ಅಂತ. ಆದರೆ ನಾನು ನಿಮಗೆ ಹೇಳ್ತೀನಿ, ಆತನ ನೀರಲ್ಲಿ 7 ಸಾರಿ ಮುಳುಗಿ ಎದ್ದಿದ್ದಕ್ಕೆ ಖಂಡಿತವಾಗ್ಲೂ ಆತನಿಗೆ ಬಿಡುಗಡೆ ಆಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಅಲ್ಲಿ ನೋಡ್ತೀವಿ, ಇಸ್ರಾಯೇಲಲ್ಲಿ ಅನೇಕ ಕುಷ್ಠರೋಗಿಗಳಿದ್ರು. ಒಂದು ವೇಳೆ 7 ಸಾರಿ ಆ ಯೋರ್ದನ್ ಹೊಳೆಯಲ್ಲಿ ಮುಳುಗಿ ಎದ್ದೇ ನಾವು ಬಿಡುಗಡೆ ಆಗ್ಬೇಕಂಗಿದ್ರೆ ಅವರೆಲ್ಲರೂ ಹೋಗಿ ಮುಳುಗಿ ಬಿಡುಗಡೆ ಆಗ್ಬಿಟ್ಟಿರೋರು. ಇಲ್ಲಿ ಏನಕ್ಕೆ ಈತನು ಬಿಡುಗಡೆ ಆದ ನಾಮನಂದ್ರೆ, ಆತನು ದೇವರ ವಾಕ್ಯಕ್ಕೆ ಅಧೀನರಾಗಿ ದೇವರ ವಾಕ್ಯವನ್ನು ಕೇಳಿಕೊಂಡು ಆತನೇನು ಮಾಡ್ತಾನೆ, ಅಧೀನರಾಗ್ತಾನೆ. ದೇವರ ವಾಕ್ಯಕ್ಕೆ ಅಧೀನ ಅಂದರೆ ಪ್ರವಾದಿ ಹೇಳಿದಂತಹ ಮಾತನ್ನು ಜ್ಞಾನಕ್ಕೆ ತೆಗೆದುಕೊಂಡು ದೇವರ ವಾಕ್ಯವನ್ನು ಬಲವಾಗಿ ನಂಬಿ ಅದರ ಪ್ರಕಾರವಾಗಿ ಸಂಪೂರ್ಣವಾಗಿ ನಡೀತಾನೆ. ಅವನು 1 ಸರಿ 2 ಸರಿ 3 ಸರಿ 6 ಸರಿ ಮುಳುಗ್ಬಿಟ್ಟು ಬರಲ್ಲ. ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ಅಧೀನರಾಗಿ ಸಂಪೂರ್ಣವಾಗಿ ಮುಡ್ತಾನೆ. ನಂತರ ಅವನು ಬಿಡುಗಡೆ ಆಗೋದನ್ನು ನಾವು ನೋಡ್ತೀವಿ. ಒಂದೇ ಒಂದು ವೀಕ್ನೆಸ್ ಆತನಿಗೆ. ಮೊದಲನೇ ಕಾರ್ಯದಲ್ಲಿ ನೋಡ್ತೀವಿ, ಆತನು ಸಿರಿಯಾ ದೇಶದ ಸೈನ್ಯಾಧಿಪತಿ ಆಗಿದ್ದನು. ಆತನಿಗೇನಾಗಿತ್ತು, ಸಂಪೂರ್ಣವಾಗಿ ಎಲ್ಲ ಬಲ, ಶಕ್ತಿ, ಜ್ಞಾನ, ಆಸ್ತಿ, ಅಂತಸ್ತು ಎಲ್ಲ ಬಲ ಇತ್ತು. ಆದರೆ ಒಂದೇ ಒಂದು ವೀಕ್ನೆಸ್. ಆ ವೀಕ್ನೆಸ್ನಿಂದ ದೇವರು ಬಿಡುಗಡೆ ಕೊಡೋದಕ್ಕೆ ಸರ್ವಶಕ್ತನಾಗಿದ್ದಾನೆ. ನಿಮ್ಮಲ್ಲಿ ಯಾವುದೇ ರೀತಿಯಾದ ವೀಕ್ನೆಸ್ಗಳಿರ್ಬೋದು, ನಾವೆಲ್ಲದರಲ್ಲೂ ಸಂಪೂರ್ಣವಾಗ್ತೀವಿ. ಆದರೆ ಒಂದೇ ಒಂದು ವೀಕ್ನೆಸ್ ನಮ್ಮನ್ನು ಏನು ಮಾಡ್ತಾ ಇರ್ತದೆ, ನಮ್ಮನ್ನು ಮಾರ್ಗದಲ್ಲಿ ನಡೆಯೋದಕ್ಕೆ ಬಿಡೋದಿಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಬಿಡೋದಿಲ್ಲ, ವಾಕ್ಯ ಕೇಳೋದಕ್ಕೆ ಬಿಡೋದಿಲ್ಲ, ಸರಿಯಾದ ಸಭೆಗೆ ಹೋಗೋದಕ್ಕೆ ಬಿಡಲ್ಲ. ಆ ವೀಕ್ನೆಸ್ನ ತೆಗೆದಾಕೋದಕ್ಕೆ ದೇವರು ಸರ್ವಶಕ್ತನಾಗಿದ್ದಾನೆ. ನಮ್ಮನ್ನು ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಬಿಟ್ಟು, ದೇವರೇ ಇದೊಂದು ವೀಕ್ನೆಸ್ ನನ್ನಲ್ಲಿದೆ. ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಒಂದು ಪೀಡೆ ಇದೆ, ಆ ಪೀಡೆಯನ್ನು ನನ್ನಿಂದ ತೊಲಗಿಸುವಂತ ಮೂರಾವರ್ತಿ ಆತನು ಪ್ರಾರ್ಥನೆ ಮಾಡ್ತಾನೆ. ಮೂರಾವರ್ತಿ ಪ್ರಾರ್ಥನೆ ಮಾಡಿದಾಗ 4ನೇ ವರ್ತಿ ದೇವರಾತನಿಗೆ ಉತ್ತರ ಕೊಡ್ತಾರೆ.
ನನ್ನ ಕೃಪೆಯೇ ನಿನಗೆ ಸಾಕು ಅಂತ. ದೇವರ ಕೃಪೆ ಒಂದು ನಮಗಿದ್ದರೆ ಸಾಕು. ಆ ಬಲಹೀನತೆಯಲ್ಲಿಯೇ ನಮಗೆ ಸಂಪೂರ್ಣವಾದ ಬಲವು ದೊರಕುವ ಹಾಗೆ ದೇವರು ನಮಗೆ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ಈ ದಿನದಲ್ಲಿ ನಮ್ಮಲ್ಲಿ ಯಾವುದೇ ವಿಧವಾದ ಬಲಹೀನತೆಗಳಿದ್ದರೂ ಸರಿ, ಅದನ್ನು ಕರ್ತನ ಕರಗಳಲ್ಲಿ ಒಪ್ಪಿಸಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆದುಕೊಳ್ಳುವಾಗ ನಮ್ಮಲ್ಲಿರುವಂಥ ಬಲಹೀನತೆಯನ್ನು ಆತನ ಸಂಪೂರ್ಣವಾಗಿ ತೆಗೆದಾಕಿ ನಮ್ಮ ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲುವಾಗಿ ಆತನ ಮಾಡೋದಕ್ಕೆ ಸರ್ವಶಕ್ತನಾಗಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ. ನಾವೆಲ್ಲರೂ ಸೇರಿ ಪ್ರಾರ್ಥಿಸಿಕೊಳ್ಳುವ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈಗ ಕರ್ತನೆ, ಈ ದಿನದಲ್ಲಿ ಈ ವಾಕ್ಯದ ಆಧಾರವಾಗಿ ಕರ್ತನೆ, ನಾಮಾನನ ಈ ಒಂದು ಕಥೆಯಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಸ್ವಾಮಿ ಆತನಿಗಿದ್ದಂಥ ಒಂದು ವೀಕ್ನೆಸ್ ಮೂಲಕವಾಗಿ ಕರ್ತನೆ ಆತನ ಎಲ್ಲದರಲ್ಲೂ ಕರ್ತನೆ ಅಧೀನರಾಗಿ ವಾಕ್ಯವನ್ನು ಕೇಳಿ ಅದಕ್ಕನುಸಾರವಾಗಿ ನಡೆದುಕೊಂಡು ಹೋಗಿ ಕರ್ತನೆ ಆತನು ಬಿಡುಗಡೆ ಹೊಂದಿರುವುದನ್ನು ನಾವು ನೋಡ್ತೇವೆ ಕರ್ತನೆ. ಅದರ ಪ್ರಕಾರವಾಗಿ ಈ ವಾಕ್ಯವನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಅವರಿಗಿರುವಂಥ ಯಾವುದೇ ವಿಧವಾದ ವೀಕ್ನೆಸ್ ಇದ್ದರೂ ಸರಿ ಕರ್ತನೆ, ಅವರಲ್ಲಿರುವಂಥ ಬಲಹೀನತೆ ಸಂಪೂರ್ಣವಾಗಿ ಆ ಬಲಹೀನತೆಯಲ್ಲಿಯೇ ಅವರಿಗೆ ಸ್ವಾಮಿ ಸಂಪೂರ್ಣವಾದ ಒಂದು ಬಲವು ದೊರಕುವುದಕ್ಕೆ ನೀನು ಕೃಪೆ ಮಾಡಿಕೊಡು ಕರ್ತನೆ. ಆ ಇರುವಂಥ ಒಂದೇ ಒಂದು ಬಲಹೀನತೆ ಪೌಲನು ಹೇಳಿದ ಪ್ರಕಾರವಾಗಿ ನಾನು ಏನನ್ನು ಮಾಡಬೇಕೆನ್ನುತ್ತೀನೋ ಅದನ್ನು ನನ್ನ ಕೈಯಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ, ಏನು ಮಾಡಬಾರದು ಅನ್ಕೊಂತೀನೋ ಅದನ್ನೇ ಪುನಃ ಮಾಡ್ತೀನಿ. ಅಪ್ಪ ದೇವರೇ, ಅದನ್ನು ಸ್ವಾಮಿ ವಿರುದ್ಧವಾಗಿರುವಂಥ ಯಾವುದೇ ವಿಧವಾದ ಕೆಟ್ಟ ಚಟಗಳಿರಬಹುದು, ಕೆಟ್ಟ ಸಂಬಂಧಗಳಿರಬಹುದು, ಕೆಟ್ಟ ಕಾರ್ಯಗಳು ಏನೇ ಇದ್ದರೂ ಕರ್ತನೆ ಆ ಒಂದು ಬಲಹೀನತೆಯನ್ನು ನಮ್ಮಿಂದ ತೊಲಗಿಸು ಕರ್ತನೆ. ಇದನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನೀನು ಮಾತನಾಡಿದ್ದಾರೆ ಕರ್ತನೆ, ಅವರಲ್ಲಿರುವಂಥ ಬಲಹೀನತೆಯನ್ನು ಸಂಪೂರ್ಣವಾಗಿ ತೆಗೆದಾಕಿ ಅಪ್ಪ ನಾಮನ ರೀತಿಯಲ್ಲಿ ಸ್ವಾಮಿ ಒಂದು ಜಯವನ್ನು ಹೊಂದಿ ಕರ್ತನೆ ಹಿಂತಿರುಗಿ ಅವರ ದೇಶಕ್ಕೆ ತೊಲಗಿ ಹೋಗುವ ಹಾಗೆ ಕರ್ತನೆ ನೀನು ಕೃಪೆ ಮಾಡಿಕೊಡ್ಬೇಕಂತ ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಸಾನ್ನಿಧ್ಯ ನಮ್ಮ ಜೊತೆಯಲ್ಲಿದ್ದು ನಡೆಸು, ಅನುಗ್ರಹದಿಂದ ತುಂಬಿಸು, ಆಶೀರ್ವದಿಸು, ಬಲಪಡಿಸು. ಈ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನಿನ್ನ ಒಂದು ಪ್ರಸನ್ನತೆಯಿಂದ ತುಂಬಿಸಿ ಈ ವಾಕ್ಯದ ಮೂಲಕವಾಗಿ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ಬದಲಾವಣೆ ಆಗುವುದಕ್ಕೆ ನೀನು ಸಹಾಯ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ಎಲ್ಲ ನಿನಗೆ ಸಲ್ಲಿಸುತ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್.